ನ್ಯಾಚುರಲ್ ತುಪ್ಪನ ಅದು? ಇದು ನ್ಯಾಚುರಲಿ ತುಪ್ಪ ಸರ್. ನಾವು ಜೇನು ಕೃಷಿ ಮಾಡ್ತಾ ಇದ್ದೀವಿ. ಓಕೆ, ಎಲ್ಲಿ, ಯಾವ ಊರು ನಿಮ್ದು? ನನ್ನೂರು ಸಿದ್ದಾಪುರ ಚಿಕ್ಕನಗೂಡು ಅಂತ ಹಳ್ಳಿ. ನನ್ನ ಹೆಸರು ಮಾರುತಿ ನಾಗು ಬೋರ್ಕರ್ ಅಂತ ಹೇಳಿ. ಓಕೆ, ನಾನೊಬ್ಬ ಎಂಪ್ಲಾಯೀಸ್ ಇದ್ದೇನೆ. ನಿವೃತ್ತಿಯ ನಂತರದಲ್ಲಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ರಾಜ್ಯ ಪ್ರಶಸ್ತಿನೂ ತಗೊಂಡಿದ್ದೀನಿ. ಹೌದಾ ಸರ್? ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್? ನಾವು ಈಗ 11 ವರ್ಷದಿಂದ ಮಾಡ್ತಾ ಇದ್ದೀವಿ. 11 ವರ್ಷ? ಹಂಗಂದ್ರೆ ನೀವು 2014ರಿಂದ ಮಾಡ್ತಿದ್ದೀರಾ? ಹೌದು ಹೌದು ಸರ್. ಓಕೆ, ಎಲ್ಲ ಕಡೆನೂ ಆಗ್ತೀರಾ ಅಥವಾ ಸಾಮಾನ್ಯ ಎಕ್ಸಿಬಿಷನ್ ಎಲ್ಲೆಲ್ಲಿದೆ ನಮ್ಮನ್ನ ಗುರುತಿಸಿ ಕರೀತಾರೆ. ನಾವು ಒಳ್ಳೆ ಜೇನನ್ನ ಸಪ್ಲೈ ಮಾಡ್ತೇವೆ. ಮತ್ತೆ ಜೇನು ಸಾಕೋದ್ರ ಬಗ್ಗೆನು ಪಬ್ಲಿಕ್ ಮಾಹಿತಿ ಕೊಡ್ತೇವೆ. ಓಕೆ, ಜೇನು ಯಾಕೆ ಸಾಕಬೇಕು ಅಂದ್ರೆ ತುಪ್ಪದ ಬಗ್ಗೆ ಅಲ್ಲ, ನಮ್ಮ ಬೆಳೆಗಳ ಇಳುವರಿಗೆ ನಾವು ಅಕ್ಕಪಕ್ಕದವರಿಗೂ ಒಂದು ಹೆಲ್ಪ್ ಆಗುತ್ತೆ, ಅರಣ್ಯ ಅಭಿವೃದ್ಧಿ ಆಗುತ್ತೆ, ಗುಣಮಟ್ಟ ಜೇನುತುಪ್ಪನೂ ಸಿಗುತ್ತೆ. ಈ ಬೇಸಿಕ್ಲಿ ಜೇನನ್ನು ನಾವು ಸಾಕಬೇಕು, ಸಾಕ್ಲಿಕ್ಕೆ ಸಲಹೆನೂ ಮಾಡ್ತೇವೆ. ಮತ್ತು ಜೇನು ತೆಗೆಯುವಾಗ ಕೆಲವರು ಸಾಯಿಸಬಾರ್ದು ಅಂತ ಅದ್ರಿಗೆ ಮಾಹಿತಿನೂ ಹೇಳ್ತೇವೆ. ಜೇನು ಕೀಳೋ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಡ್ತೇವೆ. ಜೇನು ನಮಗೆ ಜೀವಿಗಳು, ಅದಕ್ಕೂ ಒಂದು ಅದು ಸ್ನೇಹಿ, ಸಂಘ ಜೀವಿ, ಅದು ಒಗ್ಗಟ್ಟಾಗಿರುತ್ತೆ. ಹೌದೌದು. ಅದೇ ಯಾವುದು ಪರಿಸರ ಪ್ರೇಮಿ ಅಂದರೆ ಜೇನು ಸರ್. ಪರಿಸರ ಪ್ರೇಮಿ. ಫೋಟೋದಲ್ಲಿ ಇರೋದೆಲ್ಲ ನೀವೇನಾ? ಈ ಫೋಟೋದಲ್ಲಿ ಇರೋದೆಲ್ಲ ನಾವೇ ಸರ್. ಮಲೆನಾಡ ಪ್ರಸಿದ್ಧ ಜೇನು ಕೃಷಿಕರು. BSc ಅಗ್ರಿ ಸ್ಟೂಡೆಂಟ್ಗೂ ಪಾಠ ಹೇಳ್ತೀವಿ. ಓಕೆ, ನೋಡಿ ಇವರು ಗೋವಾದಿಂದ ಬಂದಿದ್ದಾರೆ. ಮತ್ತೆ ಅಲ್ಲದೆ ಬಾಳ ದೂರದಿಂದ ಎಲ್ಲ ಬರ್ತಾರೆ. ನಾವು ಕೋಚಿಂಗ್ ಇದ್ದೇವೆ. ಯೂನಿವರ್ಸಿಟಿ ಸರ್ಟಿಫಿಕೇಟ್ ಅಲ್ವಾ? ಹೌದ್ರಿ. ಮಾರುತಿ ನಾಗು ನಮ್ಮ MLA ಬೋರ್ಕರ್, ನಮ್ಮ MLA ಅವರು ಕೊಟ್ಟಿದ್ದು, ಕಾಗೇರಿ ಅವರು. ವಿಶ್ವನಾಥ್ ಕಾಗೇರಿ ಅಂತಾರಲ್ಲ? ವಿಶ್ವೇಶ್ವರ ಕಾಗೇರಿ ಅವರು. ಯೂನಿವರ್ಸಿಟಿ ಇದೆ. ಆಮೇಲೆ ನ್ಯಾಷನಲ್ ಬಿ ಬೋರ್ಡ್. ಈ ಜೇನನ್ನ ನಾವು ಕೀಳೋದಿಲ್ಲ, ಹೆಜ್ಜೇನನ್ನ. ಇದು ಪೆಟ್ಟಿಗೆ ಜೇನನ್ನ ನಾವು ಕೀಳ್ತೇವೆ. ಅಂದ್ರೆ ಜೇನು ಗೂಡು ಕಟ್ಟಿ ತುಪ್ಪ ಆಗೋಕೆ ಎಷ್ಟು ತಿಂಗಳು ಬೇಕಾಗುತ್ತೆ ಸರ್? ಒಂದು ಜೇನು ಗೂಡನ್ನ ನಮ್ಮ ಹತ್ರದಿಂದ ನೀವು ತಗೊಂಡೋಗಿ ಪಾಲನೆ ಮಾಡ್ತೀರಿ ಅಂದ್ರೆ ಅಲ್ಲಿ ಹೂವಿನ ಅರೇಂಜ್ಮೆಂಟ್ ಚೆನ್ನಾಗಿತ್ತು ಅಂದ್ರೆ 2 ತಿಂಗಳಲ್ಲಿ ತುಪ್ಪ ಆಗ್ತದೆ. ಹೂವು ಇರಬೇಕು. ಹೂವಿಲ್ದೇನೆ ಜೇನು ಬಾಕ್ಸ್ ಇಟ್ಟರೆ ವರ್ಷದಲ್ಲಿ 1/2 kg ಬರೋಲ್ಲ. ಅಂದ್ರೆ ನೀವು ಹೇಳೋ ಪ್ರಕಾರ ವಸಂತ ಕಾಲದಲ್ಲಿ ತುಂಬಾ ಆಗುತ್ತೆ. ಹೌದೌದು. ಯುಗಾದಿ ಟೈಮಲ್ಲಿ, ಏಪ್ರಿಲ್ ಮೇದಲ್ಲಿ ವಸಂತ ಕಾಲದಲ್ಲಿ ಆಗಿದ್ದು ಒಮ್ಮೆಗಲೇ ತುಪ್ಪ ಆಗಲ್ಲ. ಪರಾಗ ಕಲೆಕ್ಟ್ ಮಾಡಿಕೊಂಡು ಪುಷ್ಪರಸ ಎಲ್ಲ ಸಂಗ್ರಹಿಸಿದಾಗ ಅದು ತುಪ್ಪ ಆಗಿ ಮಾರ್ಪಾಡಾಗುತ್ತೆ. ಹೀಗಾಗಿ ಮತ್ತೆ ನಾವು ನ್ಯಾಷನಲ್ ಬಿ ಬೋರ್ಡ್, ಆಮೇಲೆ ರಾಜ್ಯ ಪ್ರಶಸ್ತಿ, ಅಲ್ಲದೆ ಖಾದಿ ಗ್ರಾಮೋದ್ಯೋಗ, ಇವೆಲ್ಲ ಪ್ರಶಸ್ತಿ ಅಂದ್ರೆ ನಮ್ಮನ್ನ ಗುರುತಿಸಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಜೇನ್ ಸಾಕರೆ ಕಮ್ಮಿ ಇದ್ದಾರೆ ಅಂತದ್ರಲ್ಲಿ ನೀವು ಜೇನ್ನ ಸಾಕ್ತಿಲ್ಲ, ಅದನ್ನ ಇನ್ನೊಬ್ರಿಗೆ ಹೇಳ್ಕೊಡ್ತಿದ್ದೀರಾ? ಅದೇ, ನಾನು ನೌಕರಿಯಲ್ಲಿ ಇರೋಕ್ಕಿಂತಾನೆ ಜೇನ್ ಸಾಕೋದ್ರಿಂದ ಅತಿ ಖುಷಿಯಲ್ಲಿದ್ದೀನಿ. ಯಾಕಂದ್ರೆ 10 ಜನ ಇದ್ರ ಬಗ್ಗೆ ಪ್ರೀತಿಯಿಂದ ಕೇಳ್ತಾರೆ, ಮತ್ತೆ ನನ್ನನ್ನು 4 ಜನ ಗುರುತಿಸ್ತಾರೆ. ಜೇನ್ ಬಗ್ಗೆ ಮಾತ್ರ ಕೇಳ್ತಾ ಇರ್ತಾರೆ. ಜೇನು ಬಗ್ಗೆ ನಾವು ತಿಳುವಳಿಕೆ ಹೇಳ್ತಾ ಇರ್ತೇವೆ. ಮತ್ತೆ ಇದರಲ್ಲಿ 1/4 kg, 1/2 kg, 1 kg ಅಂತ 3 ಭಾಗ ನಾವು ಮಾಡಿದ್ದೇವೆ. ಪಬ್ಲಿಕ್ ಕನ್ವಿನ್ಸ್ ಮಾಡ್ತೀವಿ. ನೀವು ಯಾವಾಗ ತಗೊಂಡ್ರೆ ಜೇನು ಕೃಷಿಕರದನ್ನೇ ತಗೊಳ್ಳಿ, ಒಳ್ಳೆ ತುಪ್ಪ ಇರುತ್ತೆ ಅಂತಾನೆ. ಮತ್ತೆ ಅವರು ನಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ತಗೊಳ್ತಾರೆ. ಮತ್ತೆ ಅದು ಒಳ್ಳೇದಿದ್ದಕ್ಕೆ ಸಾಕಷ್ಟು ಜನ ಕೊರಿಯರ್ ಮುಖಾಂತರ ಕೇಳ್ತಾರೆ. ಈ ರೀತಿ ಕೊರಿಯರ್ ಅಲ್ಲಿ ನಾವು ಕಳಿಸ್ತಾ ಇರ್ತೇವೆ. ಇವರ ಹತ್ರ ಆನ್ಲೈನ್ ಕೂಡ ವ್ಯವಸ್ಥೆ ಇರುತ್ತೆ. ಅಕಸ್ಮಾತ್ ನೀವು ಇವ್ರನಿಗೆ ಭೇಟಿ ಹಾಕಕ್ಕಾಗದೇ ಇದ್ರೆ ಫೋನ್ ನಂಬರ್ ಹಾಕಿ. ಹೀಗೆ ಮತ್ತೆ ನಮ್ಮಿಂದ ತಾವು ಏನಾದರೂ ತಿಳ್ಕೊಳ್ಳೋದಿದ್ರೆ ಜೇನಿನ ಬಗ್ಗೆ ತಿಳ್ಕೊಬೋದು. ಒಂದು ಜೇನು ಗೂಡಿನಲ್ಲಿ ಟೋಟಲಿ 20,000 ಮೇಲ್ಪಟ್ಟು ಜೇನು ನೊಣಗಳಿರುತ್ತೆ. ಒಂದು ಗೂಡಿನಲ್ಲಿ 3 ಜಾತಿಯ ಜೇನು ನೊಣ ಇರುತ್ತೆ. ಒಂದು ಗಂಡು ನೊಣ, 2 ಕೆಲಸಗಾರ ನೊಣ, ರಾಣಿ ಜೇನು ಅಂತ. ರಾಣಿ ಜೇನು ಕೇಳಿ. ರಾಣಿ ಜೇನು 3 ರಿಂದ 4 ವರ್ಷ ಅದಕ್ಕೆ ವಯಸ್ಸು. ಅದಕ್ಕೆ ರಾಣಿ ಜೇನು ಅನ್ನೋ ಹೆಸರು ಬರೋಕ್ಕೆ ಏನು ಮೇನ್ ರೀಸನ್? ಅದೇನಿಲ್ಲ, ಒಂದು ಯೂನಿಟಿ ಹಟ್ಟಿದ್ದಂಗೆ ಅದು ಒಂದು ಸ್ತ್ರೀಲಿಂಗ ಆಗಿದ್ದಿರ್ತದೆ. ಆಮೇಲೆ ತತ್ತಿ ಇಡೋದು ಅದೊಂದೇ. ಒಂದು ದಿವಸ 100 ರಿಂದ 1,500 ತತ್ತಿ ಇಡ್ತದೆ. ಒಂದು ದಿವಸ, ಪ್ರತಿ ದಿವಸ. ಆಮೇಲೆ ಕೆಲಸಗಾರ ನೊಣಗಳೆಲ್ಲ ಸ್ತ್ರೀಲಿಂಗಗಳೇ, ಹೆಣ್ಣು. ಯಾವ ತತ್ತಿ ಇಡಲ್ಲ, ಕೆಪಾಸಿಟಿ ಇರಲ್ಲ. ಈ ಗಂಡು ನೊಣ ಸೀಸನಿಂಗ್ ಮಾತ್ರ ಆಗ್ತದೆ, ನವೆಂಬರ್ ಡಿಸೆಂಬರ್ದಲ್ಲಿ. ಅದು ಹೊಸ ರಾಣಿ ಬಂದ ನಂತರದಲ್ಲಿ ಮತ್ತೆ ಅದು ಸಂತತಿ ಕಡಿಮೆ ಆಗ್ತದೆ. ಯಾವುದು ಗಂಡು ನೊಣದು. ಮತ್ತೆ ಮಧ್ಯದಲ್ಲಿ ಅವು ಉತ್ಪತ್ತಿ ಆಗೋಲ್ಲ, ವರ್ಷದಲ್ಲಿ ಒಂದೇ ಟೈಮ್ ಉತ್ಪತ್ತಿ ಆಗೋದು. ಹೀಗಿದ್ದಿರ್ತದೆ. ಮತ್ತೆ ಅದರಿಂದ ಏನೋ ತಿಳ್ಕೊಳ್ಬೇಕಂದ್ರೆ ತಾವು
ನಮ್ಮ ಅಡ್ರೆಸ್ ಹೇಳ್ತೀವಿ. ಹೇಳಿ ಆ ಸರ್, ಹೇಳಿ. address ಅಲ್ಲಿ ಅಡ್ರೆಸ್ ಹೇಳಿ. ನೀವು ತಿಳ್ಕೋಬಹುದು. ನಮ್ಮ ಅಡ್ರೆಸ್ ಮಾರುತಿನಾಗು ಬೋರ್ಕರ್, ಸಿದ್ದಾಪುರ ಕಾನಗೋಡ್, ತಾಲೂಕು ಕಾನಗೋಡು, ತಾಲೂಕು ಸಿದ್ದಾಪುರ, ಕಾನಗೋಡು ಗ್ರಾಮ, ಕಾರವಾರ ಡಿಸ್ಟ್ರಿಕ್ಟ್, ಉತ್ತರ ಕನ್ನಡ. ನನ್ನ ಮೊಬೈಲ್ ನಂಬರ್ 9731014449. ಉತ್ತಮ ಜೇನುತುಪ್ಪಕ್ಕಾಗಿ, ಜೇನು ಕುಟುಂಬಕ್ಕಾಗಿ ಸಂಪರ್ಕಿಸಿ. ಓಕೆ ಸರ್. ಥ್ಯಾಂಕ್ ಯು ಸರ್.